ಇನ್ನು ಒಟ್ಟಾರೆ ಬಿಜೆಪಿಯಿಂದ ಯಾರಿಗೆಲ್ಲ ಮಂತ್ರಿಗಿರಿ ಸಿಗಬಹುದು ದೇಶಾದ್ಯಂತ ಅಂತಕ್ಕಂಥ ಮತ್ತೊಂದು ಪ್ರಶ್ನೆ. ಆಲ್ಮೋಸ್ಟ್ ಟಾಪ್ 4 ಹಾಗೆ ಉಳಿಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. NDA ಕ್ಯಾಬಿನೆಟ್ ಸಿದ್ಧವಾಗಿದೆ. ಮೋದಿ ಜೊತೆ ಇವತ್ತು 60 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಅದರಲ್ಲೂ ಪ್ರಮುಖ ಖಾತೆಗಳ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ತಾ ಇಲ್ಲ ಬಿಜೆಪಿ. ಅಮಿತ್ ಶಾ, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ಪ್ರಹ್ಲಾದ್ ಜೋಶಿ, ಪಿಯೂಷ್ ಗೋಯಲ್ ಸೇರಿದಂತೆ ಬಿಜೆಪಿ ಹಾಲಿ ಸಚಿವರಿಗೆ ಮಣೆ ಹಾಕಿದ್ದಾರೆ. ಜೊತೆಗೆ ಕೊಯಮತ್ತೂರಿನಲ್ಲಿ ಸೋತರೂ ಕೂಡ ಅಣ್ಣಾಮಲೈಗೆ ಅದೃಷ್ಟ ಸಿಗ್ತಾ ಇದೆ. ಅವರು ಕೂಡ ಮಂತ್ರಿ ಆಗ್ತಾ ಇದ್ದಾರೆ. ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡ್ಕೋತಾರೆ. ಕೇರಳದಲ್ಲಿ ಮೊದಲ ಬಾರಿಗೆ ಗೆದ್ದ ಸುರೇಶ್ ಗೋಪಿ ಅವ್ರಿಗೂ ಕೂಡ ಈ ಸರ್ತಿ ಚಾನ್ಸ್ ಸಿಗ್ತಾ ಇದೆ. ಪ್ರಮುಖ ಖಾತೆಗಳಲ್ಲಿ ಯಾವುದೇ ರಾಜಿ ಇಲ್ಲ. ಅದರ ಅರ್ಥ ಪ್ರಮುಖ ಖಾತೆಗಳು ಬಿಜೆಪಿ ತನ್ನ ಬಳಿಯೇ ಇಟ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದಾರೆ. 4 ಪ್ರಬಲ ಖಾತೆಗಳು ಯಾವಾಗಲೂ ಕೂಡ ಅದನ್ನು ಯಾವಾಗಲೂ ಗೃಹ, ರಕ್ಷಣೆ, ವಿತ್ತ ಅಂದರೆ ಹಣಕಾಸು, ಹಾಗೆಯೇ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಇದಿಷ್ಟೂ ಕೂಡ ಬಹುತೇಕ ಬಿಜೆಪಿಯವರೇ ಇಟ್ಕೋತಾರೆ. ಮತ್ತು ಆಲ್ಮೋಸ್ಟ್ ಕಳೆದ ಬಾರಿ ಯಾರ್ಯಾರು ಕೆಲಸ ಮಾಡಿದ್ರು ಅವರಿಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಬಾರಿ ಅಮಿತ್ ಶಾ, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್ ಅವರು ಬಿಜೆಪಿ ರಾಜ್ಯಸಭಾ ಮೆಂಬರ್, ಬಟ್ ಅವ್ರಿಗೆ ಮತ್ತೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಿಂದ ಪ್ರಹ್ಲಾದ್ ಜೋಶಿ, ಹಾಗೆಯೇ ಪಿಯೂಷ್ ಗೋಯಲ್, ಜ್ಯೋತಿರಾದಿತ್ಯ ಸಿಂಧ್ಯಾ, ಕಿರಣ್ ರಿಜಿಜು, ಮತ್ತು ಅಶ್ವಿನಿ ವೈಷ್ಣವ್, ಮನ್ಸುಖ್ ಮಾಂಡವಿಯಾ ಕಳೆದ ಬಾರಿ ಆರೋಗ್ಯ ಸಚಿವರಾಗಿದ್ದಂಥವರು, ಜಿತೇಂದ್ರ ಸಿಂಗ್, ಮತ್ತು ಮನೋಹರ್ ಲಾಲ್ ಖಟ್ಟರ್, ರಕ್ಷಾ ಖಂಡ್ಸೆ, ಸರ್ಬಾನಂದ್ ಸೋನೋವಾಲ್, ಕಮಲ್ಜಿತ್, ಸುರೇಶ್ ಗೋಪಿ ಮತ್ತು ಅಣ್ಣಾಮಲೈ, ಇವರಿಷ್ಟೂ ಜನಕ್ಕೆ ಈ ಸರ್ತಿ ಬಿಜೆಪಿಯಿಂದ ಪ್ರಮುಖವಾಗಿ ಮಂತ್ರಿಗಿರಿ ಸಿಗ್ತಾ ಇದೆ. ಪದಗ್ರಹಣಕ್ಕೂ ಮುನ್ನ ಸಂಭಾವ್ಯ ಸಚಿವರಿಗೆ ಮೋದಿಯವರು ಚಹಾಕೂಟವನ್ನು ಏರ್ಪಡಿಸಿದ್ದಾರೆ. ಚಹಾಕೂಟವನ್ನು ಏರ್ಪಡಿಸಿದಾಗ ಅಲ್ಲಿ ಯಾರ್ಯಾರು ಕರೆ ಬಂದಿರುತ್ತೆ ಬಹುತೇಕ ಅವರೆಲ್ಲರೂ ಕೂಡ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಆಗುತ್ತೆ. ಸೊ ಅವರಿಗೆಲ್ಲ ಈಗಾಗಲೇ ಪ್ರಧಾನಿ ಮೋದಿ ಅವರು ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಇಲ್ಲಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ತುಂಬ ಮುಖ್ಯವಾಗುತ್ತೆ. ಯಾರು ದಕ್ಷವಾಗಿ ಕೆಲಸ ಮಾಡ್ತಾರೆ, ಯಾರು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂಥವ್ರನ್ನ ಬಿಜೆಪಿ ಯಾವತ್ತೂ ಕೈ ಬಿಡಲ್ಲ ಅಂತಕ್ಕಂಥ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು. ಹಾಗಾಗಿ ಕೆಲವರೆಲ್ಲರನ್ನೂ ಕೂಡ ಈ ಸರ್ತಿನೂ ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ. ಕಳೆದ ಬಾರಿ ಯಾರ್ಯಾರು ಮಂತ್ರಿ ಆಗಿದ್ದರು, ಅವರ ಸಾಧನೆ ಏನು, ಇದೆಲ್ಲವೂ ಕೂಡ ಮೋದಿ ಅವರಿಗೆ ಗೊತ್ತಿರತಕ್ಕಂಥ ವಿಚಾರ, ಅಮಿತ್ ಶಾ ಅವರಿಗೆ ಗೊತ್ತಿರತಕ್ಕಂಥ ವಿಚಾರ. ಅವರಲ್ಲಿ ಯಾರನ್ನ ಉಳಿಸ್ಕೋಬೇಕು, ಯಾರನ್ನ ಕೈ ಬಿಡಬೇಕು, ಇವೆಲ್ಲ ಅವರ ಲೆಕ್ಕಾಚಾರಗಳು.